ಇದಂತೂ ಬಹಳ ಸಂಕಟವನ್ನು ತರುವಂತಹ ಸುದ್ದಿ ಇದು. 13ನೇ ತಾರೀಕಿಗೆ 8 ಸಾವನ್ನಪ್ತಾವೆ, 15ನೇ ತಾರೀಕಿಗೆ ಮತ್ತೆ 20 ಸಾವನ್ನಪ್ತಾವೆ. ಅದಾದ ನಂತರ ಈಗ ಒಟ್ಟು 31 ಸಾವನ್ನಪ್ಪಿವೆ ಕೃಷ್ಣ ಮೃಗಗಳು. ಇರೋದೇ 38 ಅಂತೆ ಅಲ್ಲಿ, ಅದರಲ್ಲಿ 31 ಹೊರಟೋಯ್ತು. ಇನ್ನೂ 7 ತುಂಬ ಗಂಭೀರವಾಗಿವೆ ಅಂತೆ, ಅವುಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರಂತೆ. ಯಾಕೆ ಇವು ಸಾವನ್ನಪ್ಪಿದ್ವು ಅಂತಂದರೆ ಎಷ್ಟು ನಾವು ಹಿಂದುಳಿದಿದ್ದೀವಿ ಅಂತ ಯೋಚನೆ ಮಾಡ್ಕೊಳ್ಳಿ. ಮನುಷ್ಯ ಸತ್ತರೆ ಅವನ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಬೆಳಗ್ಗೆಯಿಂದ ಸಂಜೆ ಒಳಗಡೆ ರಿಪೋರ್ಟ್ ಕೊಟ್ಬಿಡ್ತಾರೆ. ಅದೇ 13ನೇ ತಾರೀಕಿಗೆ ಸಾವನ್ನಪ್ಪಿರುವಂತಹ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತಂದರೆ ನಾವು ಎಷ್ಟು ಹಿಂದುಳಿದಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಮತ್ತೆ ನಾವು ದೊಡ್ಡದಾಗಿ ಅರಣ್ಯ ಇಲಾಖೆಯನ್ನು ಇಟ್ಕೊಳ್ತೀವಿ, ಅದಕ್ಕೊಂದಿಷ್ಟು ಸಿಬ್ಬಂದಿಗಳನ್ನು ಇಟ್ಕೊಳ್ತೀವಿ, ಅದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ವೆಟರ್ನಿಟಿ ಡಾಕ್ಟರ್ಸ್ ಅಂತೆ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ? ಇಷ್ಟೊಂದು ತಡನ 4 ದಿನ ಬೇಕಾ ಮರಣೋತ್ತರ ಪರೀಕ್ಷೆದ್ದು? ಭಾಳ ಸಂಕಟ ಆಗುತ್ತೆ. ಮನುಷ್ಯ ಹಿಂಗೆ ಸತ್ತಿದ್ದಿದ್ರೆ ಅವಾಗ ಬರ್ತಿದ್ರು ಬಾಯ್ ಬಡ್ಕೊಂಡು. ಓಟ್ ಅಲ್ವಾ, ಈ ಓಟ್ ಹಾಕಲ್ವಲ್ಲ. ನೋಡಿ ಸುದ್ದಿಯನ್ನು. ನಿಲ್ಲದ ಕೃಷ್ಣ ಮೃಗಗಳ ಮರಣ ಮೃದಂಗ, 31ಕ್ಕೇರಿದ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ. ಬೆಳಗಾವಿಗೆ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರ ದೌಡು, ಇನ್ನೂ ಬಾರದ ಮರಣೋತ್ತರ ಪರೀಕ್ಷೆ ವರದಿ. ಉತ್ತರ ಕರ್ನಾಟಕದ ಪ್ರಮುಖ ಮೃಗಾಲಯ ಎಂದೇ ಗುರುತಿಸಿಕೊಂಡಿರುವ ಬೆಳಗಾವಿಯ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಮುದ್ದು ಮುಖ ತೋರಿಸಿ ಚಿಣ್ಣರನ್ನ, ಪ್ರಾಣಿ ಪ್ರಿಯರನ್ನ ರಂಜಿಸುತ್ತಿದ್ದ ಕೃಷ್ಣ ಮೃಗಗಳ ಸರಣಿ ಸಾವೇ ಈ ಸೂತಕಕ್ಕೆ ಕಾರಣ. 4 ದಿನಗಳ ಅವಧಿಯಲ್ಲಿ ಒಟ್ಟು 31 ಕೃಷ್ಣ ಮೃಗಗಳ ಸಾವಾಗಿದ್ದು ಪ್ರಾಣಿ ಪ್ರಿಯರ ಬೇಸರಕ್ಕೂ ಕಾರಣವಾಗಿದೆ. ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಅಲರ್ಟ್ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ರು. ಕುವೆಂಪು ನಗರದ ಸಚಿವರ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ಕೃಷ್ಣ ಮೃಗಗಳಿಗೆ ವಕ್ಕರಿಸಿರುವ ಬ್ಯಾಕ್ಟೀರಿಯಾ ಬಗ್ಗೆ ಸಚಿವರು ಮಾಹಿತಿ ಪಡೆದರು. ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ನಿಗಾ ವಹಿಸುವಂತೆಯೂ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನ ನೀಡಿದರು. ಪ್ರಕರಣ ಕುರಿತು ಬೀದರ್ನಲ್ಲಿ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೃಷ್ಣ ಮೃಗಗಳ ಸರಣಿ ಸಾವು ಅತ್ಯಂತ ದುಃಖಕರ. ಮೇಲ್ನೋಟಕ್ಕೆ ಎಚ್ಎಸ್ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಸಾವಾಗಿರೋದು ಗೊತ್ತಾಗಿದೆ. ಪಶುವೈದ್ಯರಿಂದ ಚಿಕಿತ್ಸೆ ಮುಂದುವರೆದಿದ್ದು ನಮ್ಮ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಬೇರೆ ಮೃಗಾಲಯಗಳಿಗೆ ಈ ರೋಗ ಹರಡದಂತೆ ನಿಗಾ ವಹಿಸಿದ್ದೇವೆ ಎಂದರು. ನಮೀಗ ಬೆಳಗಾವಿಯ ಮೃಗಾಲಯದಲ್ಲಿ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಇಲ್ಲಿ ಕೃಷ್ಣ ಮೃಗಗಳು ಸಾವನ್ನಪ್ತಾ ಇರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. 38 ಕೃಷ್ಣ ಮೃಗಗಳಿತ್ತು, ಆದರೆ ಕೇವಲ 7 ಉಳ್ಕೊಂಡಿದೆ. ಇವರು ತಾವು ನೋಡ್ಬೋದು ಚಿತ್ರಗಳಲ್ಲಿ ಯಾವ ಥರ ಇವು ಕಂಟಿನ್ಯೂಸ್ ಆಗಿ ಆಕ್ಟಿವ್ ಆಗಿರ್ತವೆ. ಆದರೆ ಇವತ್ತು ಈ ಒಂದು ಗಳಲೆ ರೋಗ ಬಂದಿರೋದ್ರಿಂದ ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ. ತಾವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಇವರು ಓಡಾಡ್ಕೊಂಡಿರ್ಬೇಕಾಯಿತು, ಆದರೆ ಅಲ್ಲಿ ಒಂದು ಕಡೆ ನಿಂತ್ಕೊಂಡಿದೆ. ಈ ಒಂದು ಮೃಗಾಲಯದಲ್ಲಿ 38ರಲ್ಲಿ ಈಗಾಗಲೇ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂಥದ್ದು ಮತ್ತು ಇವುಗಳಿಗೂ ಕೂಡ ಎಫೆಕ್ಟ್ ಆಗಿರೋದ್ರಿಂದ ಒಂದು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಇವರು ಬದುಕುವ ಸಾಧ್ಯತೆ ಇರುವಂಥದ್ದನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂತಂದರೆ ಈಗಾಗಲೇ ತಮ್ಮ ಸಾಥಿಗಳು ಎಷ್ಟಿದ್ರು 31 ಜನ ಕಳ್ಕೊಂಡಂಥದ್ದು. ಅತ್ಯಂತ ನೋವಿನ ಸಂಗತಿ ಆಗಿದೆ. ಸಾಂಕ್ರಾಮಿಕ ರೋಗದಿಂದ ಸಾವಾಗಿದೆ ಅನ್ನುವಂಥದ್ದು ವರದಿ ಬಂದಿದೆ. ನನ್ನ ಗಮನಕ್ಕೆ ಮೊನ್ನೆ ಬಂದ ತಕ್ಷಣ ಉನ್ನತ ಒಂದು ಸಮಿತಿಯನ್ನು ರಚನೆ ಮಾಡಿ ಉನ್ನತ ಅಧಿಕಾರಿಗಳ ಒಂದು ತಂಡವನ್ನು ನಾನು ಬೆಳಗಾವಿಗೆ ಆ ಮೃಗಾಲಯಕ್ಕೆ ಕಳಿಸಿದ್ದೇನೆ. ಆ ತಂಡ ಹೋಗಿ ಇವತ್ತು ಅವರು ತನಿಖೆ ಮಾಡಿದ್ದಾರೆ, ಅವರ ಒಂದು ವರದಿನೂ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಸಾಂಕ್ರಾಮಿಕ ರೋಗ ಬಂದುಬಿಟ್ಟಿದೆ. ಆ ರೋಗದಿಂದ ಕೃಷ್ಣ ಮೃಗಗಳು ಸಾವಾಗ ಆಗಿದೆ. ಬಾಕಿ ಇರುವಂಥ ಕೃಷ್ಣ ಮೃಗಗಳಿರ್ಬೋದು, ಇನ್ನಿತರ ಏನು ಪ್ರಾಣಿಗಳಿದ್ದಾವೆ ಆ ಜೀವಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಇದು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಔಷಧಿನೂ ಕೊಡ್ತಾ ಇದ್ದಾರೆ. ಇನ್ನು ಘಟನೆ ನಡೆಯಲಾರಂಭಿಸಿ 4 ದಿನಗಳ ಬಳಿಕ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಎಚ್ಚೆತ್ತುಕೊಂಡಿದ್ದಾರೆ. ಇಂದು ಬೆಳಗಾವಿ ಕಿರು ಮೃಗಾಲಯಕ್ಕೆ ಭೇಟಿ ನೀಡಿ ಕೃಷ್ಣ ಮೃಗಗಳಿಗೆ ಮೀಸಲಿಟ್ಟ ಪ್ರದೇಶ ಪರಿಶೀಲಿಸಿದ್ರು. ಬಳಿಕ ಬೆಳಗಾವಿಯ ಮೃಗಾಲಯ ಅಧಿಕಾರಿಗಳಿಂದಲೂ ಮಾಹಿತಿ ಪಡೆದುಕೊಂಡ್ರು. ಈಗ ಮೃಗಾಲಯದಲ್ಲಿ 7 ಮಾತ್ರ ಕೃಷ್ಣ ಮೃಗ ಉಳಿದಿದ್ದು ಅವುಗಳಿಗೂ ಸೋಂಕು ತಾಗಿದೆ. ಹೀಗಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ನಡೆಸಲಾಗುತ್ತಿದೆ. ಮತ್ತೊಂದೆಡೆ ಕೃಷ್ಣ ಮೃಗಗಳು ವಾಸವಿದ್ದ 20 ಗುಂಟೆ ಜಮೀನನ್ನು ಐಸೋಲೇಟ್ ಮಾಡಲಾಗಿದೆ. ಮೃಗಾಲಯದ ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಆವರಿಸದಂತೆಯೂ ಎಚ್ಚರಿಕೆ ವಹಿಸಲಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಪ್ರಾಧಿಕಾರ ಅಧ್ಯಕ್ಷ ರಂಗಸ್ವಾಮಿ, ಕೃಷ್ಣ ಮೃಗಗಳಿಗೆ ತಗಲಿರುವ ಸೋಂಕು ಝೂನಲ್ಲಿರುವ ಇನ್ನುಳಿದ ಪ್ರಾಣಿಗಳಿಗೂ ತಾಗುವ ಸಾಧ್ಯತೆ ಇದೆ. ಉಳಿದ 7 ಕೃಷ್ಣ ಮೃಗಗಳ ಬದುಕುಳಿಯುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ತಕ್ಷಣವೇ ಬನ್ನೇರುಘಟ್ಟ ವೈದ್ಯರನ್ನ ಇಲ್ಲಿಗೆ ಕಳುಹಿಸಲಾಗುವುದು ಎಂದರು. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಏನು
ಕೃಷ್ಣ ಮೃಗಗಳ ಸಾವನ್ನಾಗಿದ್ದು. ಈ ವಿಚಾರವಾಗಿ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರಂತ ರಂಗಸ್ವಾಮಿ ಅವರು ನಮ್ಮ ಜೊತೆ ಬನ್ನಿ. ಅವ್ರು ಈಗಾಗಲೇ ಏನಂತಾರೆ ಒಂದು ಪರಿಶೀಲನೆ ಮಾಡಿದ್ದಾರೆ, ಯಾಕೆ ಈ ಸಾವುಗಳಾಗ್ತಾ ಇದೆ ಅಂತ ಕೇಳಿ. ಸರ್, ಈಗ ತಾವು ವಿಸಿಟ್ ಮಾಡಿದಿರಿ, ಏನು ಭಾಳ ನೋವು ಸಂಗತಿ ನಮಗೆ ಇದು. ನಾನು ಇನ್ನೂ ಇತ್ತೀಚೆಗೆ ನಾನು ಅಧಿಕಾರ ತಗೊಂಡದ್ದು ಹೆಚ್ಚು ಜೀವನ ಇನ್ನೂ ಒಂದು ತಿಂಗಳು ಬಹುಶಃ ಆಗಿರೋದು ಕಾಣಿಸ್ತು ಅಂತ. ಈ ಒಂದು ನನ್ನ ಅವಧಿಯಲ್ಲಿ ಈ ಥರ ಆಗಿರೋದು ನನಗೆ ಬಹಳ ದುಃಖದ ಒಂದು ಸಂಗತಿ. ಪಾಪ ಅದರಲ್ಲೂ ಕೃಷ್ಣ ಮೃಗಗಳು ಭಾಳ ಸೂಕ್ಷ್ಮ ಪ್ರಾಣಿಗಳು. ಅವುಗಳ ಸಂತತಿನೇ ಜಾಸ್ತಿ ಮಾಡೋ ಒಂದು ಉದ್ದೇಶ ಮೃಗಾಲಯಗಳಲ್ಲಿ ಇದೆ. ಇಲ್ಲಿ ಯಾಕೆ ಅವ್ರಿಗೆ ವೈರಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾನ ಯಾವುದಾ ಒಟ್ಟಿನಲ್ಲಿ ಒಂದು ಗೊತ್ತಿಲ್ಲದೇ ಇರತಕ್ಕಂಥ ಒಂದು ಅನುಮಾನಾಸ್ಪದ ಪಕ್ಕವಾಗೂ ಇದು ಇರುತ್ತೆ. ಇದು ಸರ್, ಈಗ ತಾವು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿಯಾಗಿದ್ರಿ, ಇಲ್ಲಿ ವಿಸಿಟನ್ನು ಮಾಡಿದ್ರಿ. ಒಂದು ಕಡೆ ತಾವು ವೈರಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬ್ಯಾಕ್ಟೀರಿಯಾ ಅಂತಾರೆ. ನಿಮಗೆ ಕ್ಲಿಯರೆನ್ಸ್ ಇಲ್ವಾ ಯಾವುದು ವೈರಸ್ ಇದೆಯಾ ಅಥವಾ ಬ್ಯಾಕ್ಟೀರಿಯಾ? ನನಗೆ ಸ್ಪಷ್ಟವಾದ ಮಾಹಿತಿ ಇನ್ನೂ ನನಗೆ ಬಂದಿಲ್ಲ. ನಾನು ಇದೇ ತಾನೇ ಬಂದೆ. ಅಧಿಕಾರಿಗಳು ಹೇಳೋದು ಮಾತ್ರ ಹೇಳಕ್ಕೆ ಹೋಗಲ್ಲ, ಅಧಿಕಾರಿಗಳು ನಮಗೆ ಹೇಳ್ತಾರೆ ಅವರು. ಬಟ್ ವರದಿ ಬರದೆ ನಾನು ಹೆಂಗೆ ನಾವು ಫೈನಲ್ ಆಗಿ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಇದು ಸಾವಿಗೆ ಹೊಣೆ ಯಾರು ಸರ್? ಹೊಣೆ ಅದೇ ವರದಿ ಮೇಲೆ ಯಾರು ಹೊಣೆ ಆಗ್ತದೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ವರದಿ ಬಂದ ಮೇಲಿಂದ ಆಟೋಮೆಟಿಕ್ ಆಗಿ ಅಂದರೆ ಪ್ರಾಣಿಗಳಿಗೆ ಇದು ಸಹಜವಾಗಿ ಬರುತ್ತೆ ಅಂತ ಬರೋ ಒಂದು ಕಾಯಿಲೆ ಅಂತಂದಾಗ ಅದಕ್ಕೆ ನಮ್ಮ ಕಂಡ್ರಿ ಸಾಹೇಬರು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಇದರಲ್ಲಿ ಒಂದಂತೂ ನಾನು ಕಂಡೀಷನಾಗಿ ಹೇಳ್ತೀನಿ, ಇದಕ್ಕೆ ಯಾರೇ ತಪ್ಪು ಮಾಡಿದ್ರೆ ಅವ್ರ ಹೊಣೆಗೆ ಅವರು ದಂಡ ತೆರಲೇಬೇಕಾಗುತ್ತೆ. ಇದೇ ನವೆಂಬರ್ 13ರಂದು ಕಳುಹಿಸಿದ ಮರಣೋತ್ತರ ಪರೀಕ್ಷೆಯ ವರದಿಯೂ ಇನ್ನೂ ಬರ್ತಿಲ್ಲ. ಹೀಗಾಗಿ ಕೃಷ್ಣ ಮೃಗಗಳ ಸರಣಿ ಸಾವಿಗೆ ನಿಖರ ಮಾಹಿತಿಯೂ ಗೊತ್ತಾಗ್ತಿಲ್ಲ. ರಾಜ್ಯದ ಮೃಗಾಲಯದಲ್ಲಿ ವೈದ್ಯರ ಕೊರತೆಯೂ ಈ ಅವಘಡಕ್ಕೆ ಕಾರಣ ಅಂತಲೂ ಹೇಳಲಾಗ್ತಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.